ಬಿಡಮ್ಮ ನೋಡ್ಬೇಡ, ನನಗೆ ನಾಚಿಕೆ ಆಗುತ್ತೆ. ಪಾರ್ಸೆಲ್ ತರಕ್ಕೆ ಹೋಗ್ತಾ ಇದ್ದೀವಿ. ಪಾಪಚಿವು ಅಳ್ಬೇಡ ಅಳ್ಬೇಡ. ನಮ್ಮ ಅಪ್ಪನ ನೋಡಿ, ನಮ್ಮ ಅಪ್ಪನ ಕತೆ ಪರಮಾತ್ಮ ಎಲ್ಲ ಬಾಯಿಗೆ ಒಂದೆರಡು ಹಾಕೊಂಡ್ಬಿಟ್ಟು ತಿಂದ್ಬಿಟ್ಟು ಆಚೆ ಕಡೆ ಕ್ಲೀನಾಗಿ ಕೈ ತೊಳ್ಕೊಂಡು ಎಂಟ್ರಿಗೆ ಹೊಡೆದೈತೆ. ಕ್ಯಾಮ್ರಾಮ್ಯಾನ್ ಗಿರೀಶ್ ಜೊತೆ ವರ್ಷಿಣಿ ಅವ್ರು ಏನ ಡಾಕ್ಟರ್ ಹ್ಮ್ ಕರ್ದೆಂಡ್ ಕೊಟ್ರೆ ಏನದು ಮಸಾಲೆ ಇಡ್ಲಿ ಮಾಡ್ಕೊಂಡ ರವೆ ಹಾಕಿ ಹಂಗೆ ನಮ್ಗೆ ನಮ್ಮ ಅಪ್ಪನ್ ನೋಡಿ ಕಂಡಿಡ್ದವ್ರೆ. ಬ್ಲಾಗಲ್ಲಿ ನೋಡಿರ್ತಾರಲ್ವಾ, ಅದ್ರಲ್ಲಿ ನೋಡಿ ಕಂಡಿಡ್ದು ಬಂದು ಮಾತಾಡ್ಸಿರೋದು. ನೀವು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಕೆಲಸ ಮುಗಿಸ್ಕೊಂಡು ಬಂದೆ. ಅರ್ಧ ಗಂಟೆ ಅಂತ ಕೆಲಸದಲ್ಲಿ ಇಷ್ಟೊತ್ತು ಹಂಗ ಮಾಡಿದ್ರು ಕಳ್ಸೋಕ್ಕೆ ಮನೆಗೆ. ಮಲ್ಕೊಂಬಿಟ್ರೆ ಸಾಕಪ್ಪ ನಂಗೆ ಆಗೋಗೈತೆ. ನನಗಂತೂ ನನ್ನ ಬೆಡ್ ಕರೀತೈತೆ. ಹೆವಿ ಟಯರ್ಡ್ ಆಗಿದ್ದೀನಿ ಮಾತ್ರ. ಊಟ ಮಾಡಿಬಿಟ್ಟು ಫ್ಲಾಟ್ ಆಗಿಬಿಟ್ರೆ ಮುಗೀತು, ಕೇಳ್ಕತ್ತಮ್ ನಾಟಕ ಬಂದ ಅಷ್ಟೇ. ಯಾಕೇನಾಯ್ತು? ಸುಸ್ತಾಯ್ತು ಅಷ್ಟರಲ್ಲಿ. ಊಟ ಪಾರ್ಸೆಲ್ ತರಕ್ಕೆ ಹೋಗ್ತಾ ಇದ್ದೀವಿ. ಲೈಟಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ನನ್ನ ಮೇಲೆ ಆಣೆ ಇಟ್ಟು ಚೆನ್ನಾಗಿದೆ. ನಿನ್ನೆ ಎಲ್ಲ ಎಷ್ಟು ಚೆನ್ನಾಗಿತ್ತು. ಇವತ್ತು ಆಲ್ರೆಡಿ ಬಾಡೋಗ್ಬಿಟ್ಟೈತೆ. ಪಾಪಚಿವು ಅಳ್ಬೇಡ ನೋಡ್ ನಮ್ಮ ಅಪ್ಪನ ಕತೆ ಹಾಲೆ ಬಾಯಿಗೆ ಹಾಕೊಂತೈತೆ. ಏನು ಗೋಪಾಲ ಬಂದವ್ ನಮ್ಮ ಮನೆಗೆ. ವೇಣುಗೋಪಾಲ ಬಂದವ್ ನಮ್ಮ ಮನೆಗೆ. ಏನ್ಕಿದು? ಗಿಫ್ಟು. ಪರಮಾತ್ಮ ಗಿರೀಶ್ ಜೊತೆ ವರ್ಷಿಣಿ ಅವ್ರು ಏನ ಡಾಕ್ಟರ್. ಇದು ರಸಗುಲ್ಲ. ಏನೋ ರಸಗುಲ್ಲ. ತೆಳ್ಳು ರಸಗುಲ್ಲ ತಿಂತವ್ರೆ ನೋಡಿ. ಅದ್ರ ಮೇಲೆ ಮುಚ್ಚು ಏನಾದ್ರು. ಕ್ಯಾಮ್ರಾ ಹಿಂದಗಡೆ ಬಾಯಿ ಚಪ್ಪರಿಸ್ಕೊಂಡು ನಿಂತವ್ರೆ. ಯಾಕೆ ನಮ್ ಕಡೆ ಒಂದ್ ರವೆ ಇಡ್ಲಿ ಮಾಡಬಾರಲ್ಲ. ಈಗ ಇದು ಐತಲ್ಲ ಚಿರೋಟಿ ರವೆ ನಮ್ ಐತಲ್ಲ, ಕಡೆ ಒಂದ್ ಗಾದೆ ಹೇಳ್ತಾರೆ. ಅದನ್ನೇ ಕಲ್ಸಿ ಏನಂತ ಹೇಳ್ತಾರೆ? ಇಡ್ಲಿ ಮಾಡ್ಬೋದು. ಮಸಾಲೆ ಇಡ್ಲಿ ಕರ್ದೆಂಡ್ ಕೊಟ್ರೆ ಏನದು ಮಸಾಲೆ ಇಡ್ಲಿ ಮಾಡ್ಕೊಂಡ ರವೆ ಹಾಕಿ ಹಂಗೆ ನಮ್ಗೆ ಬಾಯಿ ಉದ್ದಿನ ಬೇಳೆ ನೆನೆಸಿ ಉದ್ದಿನ ಬೇಳೆ ಮೊಸರು ಎಲ್ಲ ಹಾಕಿ ಅದೇ ಮಸಾಲೆ ಇಡ್ಲಿ ಮಾಡ್ಬೋದು. ಅವಳು ನಿಮ್ಮ ಫ್ರೆಂಡು ಇದು ನೋಡ್ತಾ ಇದ್ದಾರಂತೆ ಬ್ಲಾಗಿಂಗ್. ಅವಳು ನೋಡ್ರಲ್ಲ ಅಂದ್ರೆ ಗೊತ್ತಾಯ್ತದ? ಏನಂದ್ರೆ ನನ್ನ ಸ್ಕೂಲ್ ಫ್ರೆಂಡ್, ಹಳೇ ಸ್ಕೂಲ್ ಫ್ರೆಂಡ್. ನಾನು 10th ಅಲ್ಲಿ ಓದ್ತಿದ್ದಾಗ ಜೊತೆಲಿ ಇದ್ದಿದ್ದು ಕ್ಲಾಸ್ಮೇಟ್. ಅವಾಗಿಂದ ಸ್ಕೂಲಲ್ಲಿ SBM ಸ್ಕೂಲಲ್ಲಿ ಓದಿದ್ದು. ಅವಾಗ ಫ್ರೆಂಡ್ ಬಂದಿದ್ಲಲ್ಲ SBM ಸ್ಕೂಲಲ್ಲಿ ಓದ್ತಿದ್ಲ, ಕೆಲಸ ಮಾಡ್ತಿದ್ದೆ. ನಮ್ಮಮ್ಮ ಫೋನ್ ಮಾಡೈತೆ ಅಂತ ನಾನು ಅನ್ಕೊಂಡೆ. ನೋಡ್ರಿ ಫೋನ್ ಕಾಲ್ ಮಾಡಿದ್ರೆ ನಾನು ನಿಮ್ ಫ್ರೆಂಡ್ ಬಂದಿದ್ದಾಳೆ ವರ್ಷಿಣಿ ಅಮೃತ ಅಂತ ಹೇಳಿ. ನಾನು ಯಾವ ಅಮೃತ ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಆಮೇಲೆ ಅವಳು ಇಸ್ಕೊಂಡು ಯಾವ ಅಮೃತ. ಆಮೇಲೆ SBM ಸ್ಕೂಲ್ ನಮ್ಮ ಸ್ಕೂಲ್ ಹೆಸರು ಹೇಳಿದ್ರು. ಅವಾಗ ಫ್ಲಾಶ್ ಆಯ್ತು, ಓ ಅಮೃತ ಅಂತ. ಆಮೇಲೆ ಗೊತ್ತಾಗಿದ್ದು ನನಗೆ. ಶಾಕ್ ಆಗೋದೆ. ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಓಲ್ಡ್ ಮೆಮೊರೀಸ್ ಎಲ್ಲ ಜ್ಞಾಪನ ಬರುತ್ತೆ. ವರ್ಷಿಣಿಗೆ ಫ್ರೆಂಡು ಅಮ್ಮ ಅಲ್ಲೇ ನನ್ನ ತಮ್ಮಗೆ ಹೇಳ್ತಿದ್ದೆ. ಡ್ಯಾಡಿ ನೋಡ್ಬಿಟ್ಟು ಕಂಡಿಡ್ತಿದ್ದು. ನೀವು ವರ್ಷಿಣಿ ಅವ್ರ ಡ್ಯಾಡಿ ಅಲ್ವಾ? ನೋಡ್ತೀನಿ ನಾನು ಬ್ಲಾಗ್ ನೋಡಿ. ಅಪ್ಪ ಫುಲ್ ಫೇಮಸ್ ಆಗ್ಬಿಟ್ಟವ್ರಪ್ಪ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಮಗ ಫುಲ್ಲು ಮುಗುಳುನಾಗೆ, ಫೇಮಸ್ ಆಗ್ಬಿಟ್ಟವ್ರು ನಮ್ಮಪ್ಪ. ತಗ್ಗದೇಲೆ ಅಂತದೆ ಯಾವಾಗ್ಲೂ ಗಡ್ಡ ಉಚ್ಕೊಂಡು. ನಮ್ಮ ಮನೆಗೆ ಬಂದವ್ರೆ. ಕೆಳಗಡೆ ಓನರ್ ಆಂಟಿ ರಿಲೇಟಿವ್ಸ್ ಅಂತ ಅವರು. ರಿಲೇಟಿವ್ಸ್ ಅಂದ್ರೆ ಅವರ ಅತ್ತೆ ಅವ್ರ ಫ್ರೆಂಡಾ ಏನ? ಅಲ್ಲ, ಅದು ಅವ್ರ ಅತ್ತೆಗೆ ಫ್ರೆಂಡ್. ಅವ್ರ ಅತ್ತೆ ಫ್ರೆಂಡ್ ಅಂತೆ. ಇಲ್ಲಿಗೆ ಬಂದವ್ರೆ. ನಮ್ಮ ಅಪ್ಪನ ನೋಡಿ ಕಂಡಿಡ್ದವ್ರೆ. ವ್ಲಾಗಲ್ಲಿ ನೋಡಿರ್ತಾರಲ್ವಾ, ಅದ್ರಲ್ಲಿ ನೋಡಿ ಕಂಡಿಡ್ದು ಬಂದು ಮಾತಾಡ್ಸಿರೋದು. ನೀವು ವರ್ಷಿಣಿ ಅವ್ರ ಅಪ್ಪ ತಾನೇ ಅಂತ ಬಂದು ಮಾತಾಡ್ಸಿರೋದು. ನನ್ನ ನೋಡಿ ಯಾರಿಗೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯಾರು ಗುರುತಿಸಲ್ಲ. ಕರ್ಕೊಯ್ತಾ ಇದ್ರ. ಆಮೇಲೆ ಅವಳಿಗೆ ಅಂಕಲ್ ನೀವು ವರ್ಷಿಣಿ ಅವ್ರ ಅಪ್ಪ ಅಲ್ವಾ? ನಿಮ್ ಬ್ಲಾಗ್ ಎಲ್ಲ ನಾನು ನೋಡ್ತೀನಿ.
ಯಾರೋ ವರ್ಷಿನಿ ಅವರು ಕ್ಲಾಸ್ಮೇಟು ಅಂತು, ಬಾ ಒಳಗೆ ಬಾ ಅಂತೆ. ಆಗ್ಲೇ ತಿನ್ನಿಸ್ತಾನೆ, ತಿನ್ಲೇತಾನೆ, ಬಿಡು ಬಿಡು ಬಿಡು, ತಿನ್ಬೇಡ ಬಿಡು. ನೋಡ್ದಾ ಹಿಂಗೆ ಅವಾಗ ಮಗ ಇದ್ನಲ್ಲ, ಮಗನ ಜೊತೆ ಮಾತಾಡೋದು ಇಂಪಾರ್ಟೆಂಟ್ ಆಗಿತ್ತು ಅಲ್ವಾ ಮೇಡಮ್? ಫಸ್ಟ್ ಪ್ರಿಫರೆನ್ಸ್ ಮಗ, ಆಮೇಲೆ ಮಗಳು, ಆಮೇಲೆ ಗಂಡ, ಅಲ್ವೇನಪ್ಪ? ನಾವು ನಿಜ ಒಪ್ಕೋಬೇಕು, ಸತ್ಯಮೇವ ಜಯತೆ. ನಾವಿಬ್ರು ಪುಣ್ಯ ಕೊಟ್ಟಿ ಥರ, ನೀನು ಅದ್ರಲ್ಲಿ ಬರೋ ಹುಲಿ ಥರ. ನಾನು ಅಪ್ಪ ಇವತ್ತು ನಾನು ಬಾಕ್ಸ್ ಊಟ ಮಾಡಿಲ್ಲ, ಬೇರೆ ವಾಪಸ್ ತಂದವಳೆ. ಕೆಲಸ ಮಾಡ್ಬೇಕಲ್ಲ, ಏನ್ ಮಾಡೋಣ, ಕಷ್ಟಪಡ್ತಾ ಇದ್ದೀನಿ ನಾನು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನೋಡಕ್ಕೈತಲ್ಲ ನನ್ನ ಕಣ್ಣಲ್ಲಿ ನಾನೇ. ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದೀನಿ ಗೈಸ್ ನಾನು. ಅನ್ನ ಸಾಂಬಾರು ತಿಂತಾರೆ ಅವ್ರ ನಮ್ಮಮ್ಮ ನೋಡಕ್ಕಾಗ್ರೆ ಕಣ್ಣಲ್ಲಿ ನೀರಾಗ್ತೈತೆ. ಮಮ್ಮಿ ಹೇಳ್ಬಿಡ, ಮಮ್ಮಿ ಹೇಳ್ಬಿಡ, ಮಮ್ಮಿ ನಾನಿದೆ, ಮಮ್ಮಿ ಹೇಳ್ಬಿಡ, ಬೆಳಗ್ಗೆ ಒಂದು ಮುದ್ದೆ ಕೇರೆ ಇಲ್ಲ ಮಗಳ ಕಂಡ್ರೆ. ಎಷ್ಟಾಯ್ತ ನಾನು ದುಡ್ಕಮ್ಮ, ಈಗೇನಾದ್ರು ನನ್ನ ಕೈಗೆ ಪೇಮೆಂಟ್ ಕೊಟ್ಬಿಡು ಸಾಕು, ನಾನು ನೆಮ್ಮದಿಯಾಗಿರ್ತೀನಿ ಖುಷಿಯಾಗಿ. ನೀನೇನ ಮಾಡ್ಕ, ಏನು ಹೇಳ್ತಾಳೋ ಸುಮ್ಮನೆ ಡೌಗಳು ಬಂತು ಹಿಂಗೆ ಅಕೌಂಟಿಗೆ ಅಂದ್ರೆ ಹೇಳಿ ಕಾಸಲ್ಲಿ ಏನು ಮಾಡಿದೆ, ಯಾಕೆ ಹಾಕಿಲ್ಲ, ಇನ್ನ ಇಷ್ಟೊತ್ತಾದ್ರೂ ಹಾಕಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಪಟ್ಟ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಡ್ತಾರೆ ನಮ್ಮಮ್ಮ. ನಿಜ ಹೇಳು, ಹೇಳ್ತೀಯ? ಸತ್ಯ ಹೇಳು. ನನ್ನ ನೋಡಿದ್ರೆ ಹಂಗ ಅನಿಸ್ತದ ನಿಮ್ಗೆ? ಸತ್ಯ ಹೇಳಮ್ಮ, ಸುಳ್ಳಿಗಿಳಿ ಹೇಳ್ದೇನಿಲ್ಲ, ಸತ್ಯನೇ ನಮ್ಮ ಅಪ್ಪನ ಕೇಳಲ್ಲ. ಆಯ್ತು ಹೇಳಪ್ಪ. ಅದು ಏನಂದ್ರೆ ಪ್ರಾಬ್ಲಮ್, ಹಾಕ್ಸ್ಕೊಳಲ್ವ ನಮ್ಮ ವರ್ಷಿನಿ ಅಕೌಂಟಲ್ಲಿ ದುಡ್ಡು ಕಟ್ಟೆ ಆಗ್ತದೆ ಟಕ್ಕಂತ ಅವ್ರ ನೀನೇನಪ್ಪ ಕವರ್ ಮಾಡು, ನನ್ನ ಕಡೆ ಸಪೋರ್ಟ್ ಮಾಡು ಅಂತ ಹೇಳಿದೆ. ಇವಾಗಿನ ಹೇಳಿದ್ರೆ ಏನೋ ಪುಣ್ಯ ಕೊಟ್ಟಿ ನಾವಿಬ್ರು ಅಂತ. ಹೇ ನಮ್ಮಪ್ಪ ನಮ್ಮ ಪಕ್ಷ ಅಲ್ಲ, ನೀನು ಹೋಗಿ ಸೈಡ್ಗೆ ಹೋಗಿ, ನೀನು ಬೇಡ, ನೀನು ನಾನು ಒಬ್ಳೆ ಒಂಟಿ ನಾನು. ಡವ್ Support ಮಾಡ್ದೆ. ಇದಂತದ ಡವ್ ಮಾಡೋರು ನನ್ ಕಂಡ್ರೆ ಆಗಲ್ವೇ, ಏನ್ ಹೇಳು, ಡವ್ ಮಾಡೋರು ನನ್ ಕಂಡ್ರೆ ಆಗಲ್ವೇ. ಡವ್ ಮಾಡೋರ್ ಕಂಡ್ರೆ ನಂಗೆ ಆಗಲ್ವೇ. ಆಮೇಲೆ ಅದಕ್ಕೆ ನಮ್ಗೆ ಡವ್ ಗಿವು ಎಲ್ಲ ಬರಲ್ಲ. ಒಂದ್ಲಿ ಇಲ್ಲೇನು ಬರ್ತದೋ ಅಲ್ಲ, ಇಲ್ಲೇನು ಬರ್ತದೋ ಇಲ್ಲಂಗೆ ನಾವು ಅಷ್ಟೇ. 2 ತಿಂದು 3 ಹಾಕ ಬಂದು ತಿಂದು ದಬಾಕ್ಬಿಡ್ತೀನಿ ಅಂತ ಸ್ವೀಟ್ 2 ಕೊಡೋದಕ್ಕೆ 2 ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಅದನ್ನ ನಾವು ಏನಂತಾರೆ, ಆ ಪಾಲಿಸಿನ ನಾವು ಇದು ಮಾಡ್ತೀವಿ. ಏನಂತಾರಮ್ಮ ಅದಕ್ಕೆ? ನಾನು ಯಾಕೆ ಗುರು ಈ ಥರ ಕನ್ನಡ ಮಾತಾಡ್ತಿದ್ದೀನಿ, ತೊದ್ಲುತ್ತೀನಿ, ನಮ್ಮ ಭಾಷೆ ನನಗೆ ಮಾತಾಡೋಕ್ಕೆ ಬರುತ್ತಾ ಇಲ್ಲ. ಮಿಕ್ಸಪ್ಪು ಏನಂದರೆ ಪ್ರಾಬ್ಲಮ್ಮು. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಅಪ್ಪ ಅಮ್ಮ, ನಾನು ನನ್ನ ತಮ್ಮ ಚಿಕ್ಕವಳಿದ್ದಾಗಿಂದನೂ ಆ ಕಡೆ ಈ ಕಡೆ ಪಕ್ಕದ ಮನೆ ತೆಲುಗವರು, ತಮಿಳವರು, ಹಿಂದಿಯವರು ಎಲ್ಲ ಕಡೆನೂ ಮನೆ ಮಾಡ್ಬಿಟ್ಟವ್ರೆ. ಅವ್ರ ಜೊತೆ ಎಲ್ಲ ಮಾತಾಡಿ ಎಲ್ಲ ಅರ್ಧಂಬರ್ಧ, ತೆಲುಗು ಅರ್ಧಂಬರ್ಧ, ತಮಿಳ್ ಅರ್ಧಂಬರ್ಧ, ಹಿಂದಿ ಅರ್ಧಂಬರ್ಧ, ಕನ್ನಡನೂ ಅರ್ಧಂಬರ್ಧ ಆಗೋಗ್ಬಿಟ್ಟೈತೆ. ಹಾಯ್ ಗಾಯ್ಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗುವ. ಸ್ಟೇ ಟ್ಯೂನ್ ವಿತ್ ಮೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.